ರಾಜಧಾನಿ ಬೆಂಗಳೂರಿನಲ್ಲಿ ಸುರಿದಂತಹ ಪೂರ್ವ ಮುಂಗಾರು ಮಳೆ ಅಕ್ಷರಶಃ ಬೆಂಗಳೂರನ್ನ ನಲುಗುವ ರೀತಿಯಲ್ಲಿ ಮಾಡಿದೆ. ಇದರ ಪರಿಣಾಮ ಸಾವು ನೋವುಗಳು ಕೂಡ ಸಂಭವಿಸಿದೆ. ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಎಚ್ಚೆತ್ತುಕೊಂಡಿದೆ. ಆ ಕ್ರಮಗಳ ಮೂಲಕ ಈ ಕ್ರಮಗಳ ಮೂಲಕ ಎಲ್ಲವನ್ನೂ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಬೆಂಗಳೂರಿನಲ್ಲಿ ಮಹಾಮಳೆಗೆ ಬಲಿಯಾದವರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಗಾಳಿ ಮಳೆಗೆ ಮರ ಬಿದ್ದು ಓರ್ವ ಸಾವನ್ನಪ್ಪಿರುವಂತಹ ಘಟನೆ ಕೋರಮಂಗಲದ ಸೌಭಾಗ್ಯ ಸ್ಟೋರ್ ಬಳಿ ನಡೆದಿದೆ. ಇಬ್ಬರು ಬೈಕ್ನಲ್ಲಿ ತೆರಳುತ್ತಾ ಇದ್ದಂತಹ ವೇಳೆ ಇದ್ದಕ್ಕಿದ್ದ ಹಾಗೆ ಮರ ಬಿದ್ದು ಬಿಟ್ಟಿದೆ. ಇದರಲ್ಲಿ 48 ವರ್ಷದ ಮೂಡಲಗಿರಿ ಎಂಬ ವ್ಯಕ್ತಿ ಮೃತಪಟ್ಟಿದ್ರೆ ಮತ್ತೋರ್ವನ ಸ್ಥಿತಿ ಗಂಭೀರವಾಗಿದೆ. ಇನ್ನು ಓಕಳಿಪುರಂನಲ್ಲಿ ಮನೆ ಮೇಲೆ ಮರವೊಂದು ಬಿದ್ದಿದ್ದು 3 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆ ಮೇಲೆ ಮರ ಬೀಳುವಂತಹ ದೃಶ್ಯ CCTVಯಲ್ಲಿ ಸೆರೆ ಸಿಕ್ಕಿದೆ. ಇನ್ನು ರಸ್ತೆಯಲ್ಲಿ ನಡೆದು ಬರ್ತಾ ಇದ್ದಂತಹ ವ್ಯಕ್ತಿ ಜಸ್ಟ್ ಮಿಸ್ ಆಗಿರುವಂತಹ ಘಟನೆ ಓಕಳಿಪುರಂನಲ್ಲಿ ನಡೆದಿದ್ದು 3ನೇ ಅಡ್ಡ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಇವತ್ತು ಸಂಜೆ ಒಂದು 3:40 ಸಮಯದಲ್ಲಿ ಸಡನ್ನಾಗಿ ಮರ ಬಿತ್ತು. ಅವಾಗ ಅಷ್ಟೇನು ಮಳೆ ಇರಲಿಲ್ಲ, ಲೈಟಾಗಿ ಮಳೆ ಇತ್ತು. ಅವರು ಆ ಕಡೆಯಿಂದ ಈ ಕಡೆ ಬೈಕಲ್ಲಿ ಹೋಗ್ತಾ ಇದ್ರು. ಸಡನ್ನಾಗಿ ಬಿತ್ತು. ಅದು ಕೊಂಬೆ ಏನಿಲ್ಲ, ತಲೆಗೆ ಬಿದ್ದಿರೋದು. ಇಲ್ಲೊಂದು ಕಾರ್ ನಿಂತಿತ್ತು, ಅದ್ರ ಪಕ್ಕದಲ್ಲಿ ಬೈಕಲ್ಲಿ ಅವ್ರು ಬರ್ತಾಯಿದ್ರು. ಸಡನ್ನಾಗಿ ಬಿದ್ದಿರೋದು. ಇಬ್ಬರಿಗೆ ಏಟಾಗಿತ್ತು. ಅವರು ತೀರ್ಕೊಂಡ್ರು ಅಂತ ಹೇಳಿ ತುಂಬ ಬೇಜಾರಾಯಿತು.